ಹಾಯ್ ಹೆಲ್ಲೋ ಗೈಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಚೈತ್ರ ಕುಂದಾಪುರ ಮತ್ತೆ ಮನೆಯಿಂದ ಆಚೆ ಬಂದಿದ್ದಾರೆ ಗುರು. ಬರೇ ಇದೇ ಆಗೋಗಿದೆ. ಚೈತ್ರ ಕುಂದಾಪುರ ಮನೆಯಿಂದ ಆಚೆ ಬರೋದು, ಹೊರಗಿನ ತಗೊಂಡೋಗಿ ಒಳಗೆ ಹೇಳೋದು, ಅವ್ರು ಹಿಂಗಂದು ಅಂತೆಲ್ಲ ಏನೇನೋ ಕತೆ ಕಟ್ಟಿ ಏನೇನೋ ಸುಳ್ಳು ಹೇಳೋದು, ಬರೇ ಇದೇ ಮಾಡ್ಕೊಂಡ್ ಬಂದಿದ್ದಾರೆ. ಈ ಸಲ ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ಯಾಕೆ ಚೈತ್ರ ಕುಂದಾಪುರ ಹೊರಗೆ ಬಂದಿದ್ದಾರೆ ಅಂದ್ರೆ, ಅವ್ರದ್ದು 5 ಕೋಟಿ ವಂಚನೆ ಪ್ರಕರಣ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. 1 ವರ್ಷದಿಂದ ಅವ್ರನ್ನ ಅರೆಸ್ಟ್ ಮಾಡಿದ್ಲು. ಅದು MLA ಅವರಿಗೆ ನಾನು ಟಿಕೆಟ್ ಕೊಡಿಸ್ತೀನಿ ಅಂತ 5 ಕೋಟಿ ವಂಚನೆ ಮಾಡಿದ್ದಾರೆ ಅಂತ ಒಂದು ಪ್ರಕರಣ. ಅದು ಇನ್ನೂ ನಡೀತಿದೆ ಕೇಸು. ಅದಕ್ಕೋಸ್ಕರ ಚೈತ್ರ ಕುಂದಾಪುರ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಿತ್ತು. ಆ ವಿಚಾರಣೆ ಇವಾಗ ಮುಂದೂಡಿಕೆ ಆಗಿದೆ. ಜನವರಿ 13ಕ್ಕೆ ಮುಂದೂಡಿಕೆ ಆಗಿರೋ ಕಾರಣ ಮತ್ತೆ ವಾಪಸ್ ಹೋಗ್ತಿದ್ದಾರೆ ಬಿಗ್ ಬಾಸ್ ಮನೆಗೆ. ಇದು ಇವತ್ತು ನಡೆದಿರೋದು. ಕೋರ್ಟ್ಗೆ ಹಾಜರಾಗಿರೋದು ಇವತ್ತು. ನೀವ್ ಇವತ್ತು ನೋಡ್ತಿರಲ್ಲ, ಆ ಎಪಿಸೋಡ್ ನಿನ್ನೆ ನಡೆದಿರೋದು. ಇವತ್ತು ಅವರು ಹೊರಗ್ ಬಂದು ಕೋರ್ಟ್ಗೆ ಹಾಜರಾಗಿದ್ದಾರೆ. ಇಂಥವ್ರನ್ನೆಲ್ಲ ಯಾಕೆ ಬಿಗ್ ಬಾಸ್ ಕರ್ಕೊಂಡ್ ಬರ್ಬೇಕು? ಕೇಸ್ ಇನ್ನು ನಡೀತಿದೆ. ಅಂತವ್ರನ್ನೆಲ್ಲ ಯಾಕೆ ಸೆಲೆಕ್ಟ್ ಮಾಡ್ಬೇಕು ಬಿಗ್ ಬಾಸ್ಗೆ? ಅರ್ಥನೇ ಆಗಲ್ಲ. ಅವರು ನಿಜವಾಗ್ಲೂ ವಂಚನೆ ಮಾಡಿದಾರೋ ಇಲ್ವೋ ಅದೆಲ್ಲ ಗೊತ್ತಿಲ್ಲ ನಮಗೆ. ಅವ್ರ ಆರೋಪಿ ಸ್ಥಾನದಲ್ಲಿ ಇದ್ದಾರೆ. ಅವ್ರನ್ನೆಲ್ಲ ಯಾಕೆ ಬಿಗ್ ಬಾಸ್ ಕಾರ್ಯಕ್ರಮ ಕರ್ಕೊಂಡ್ ಬರ್ಬೇಕು? ಯಾರು ಸಿಕ್ತಿಲ್ವಾ ನಿಮಗೆ? ಇನ್ನು ಒಳ್ಳೊಳ್ಳೆ ಕಂಟೆಸ್ಟೆಂಟ್ ಸಿಗ್ತಾರೆ. ಉತ್ತರ ಕರ್ನಾಟಕ ಕಡೆ ಹೋಗಿ ಎಷ್ಟೋ ಜನ ಸಿಗ್ತಾರ ಗುರು. ತುಂಬಾ ಒಳ್ಳೊಳ್ಳೆ ಟ್ಯಾಲೆಂಟ್ ಗಳಿದ್ದಾರೆ ಕರ್ನಾಟಕದಲ್ಲಿ. ಅವ್ರನ್ನೆಲ್ಲ ಪಿಕ್ ಮಾಡ್ದಂಗೆ ಇವ್ರನ್ನ ಕರ್ಕೊಂಡ್ ಬರ್ತೀರಾ? ಈ ತರ ಅಗ್ಲಗ್ಲ ಹೊರಗ್ ಹೋಗ್ ಬರೋರ್ನ ಯಾಕೆ ಇಟ್ಕೊಂತೀರಾ ಮನೇಲಿ? ನನ್ನ ಪ್ರಕಾರ ಓಟು ಯಾರು ಆಗ್ತಿರಲ್ಲ ಗುರು. ಇವರೇ ಏನಾದ್ರು ಒಂದು ಕಂಟೆಂಟ್ ಬೇಕಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಈ ಅಮ್ಮ ಸುಮ್ನೆ ಕೂಗಾಡ್ತಾಳೆ, ಜಗಳ ಆಡಕ್ ಹೋಗ್ತಾಳೆ. ಇಂಥವ್ರು ಬೇಕು ಅಂದ್ರೆ TRP ಗೋಸ್ಕರ ಏನಾದ್ರು ಇಟ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಇಂದ ಏನೋ TRP ಏನು ಹೆಚ್ಚಾಗ್ತಿಲ್ಲ ಅಂದ್ರೆ ಜಗಳ ಮಾಡಿ ಏನಾದ್ರು TRP ತರ್ಬೋದೇನೋ ಅಂತ ಇಟ್ಕೊಂಡಿದ್ದಾರೆ ನನ್ನ ಪ್ರಕಾರ. ಇವ್ರನ್ನೆಲ್ಲ ಯಾರು ಸೇವ್ ಮಾಡ್ತಾರ ಗುರು? ಬರೇ ಬಿಗ್ ಬಾಸ್ ಮನೇಲಿ ಬರೇ ಇಂಥದೇ ಆಯ್ತು. ಫಸ್ಟ್ ಡೇ ಇಂದ ಬರೇ ಸುಳ್ಳು ಹೇಳ್ಕೊಂಡೇ ಬಂದಿರೋ. ಜಾಸ್ತಿ ಸುಮ್ನೆ ಓವರ್ ಆಕ್ಟಿಂಗು, ತುಂಬಾ ಡ್ರಾಮಾ ಮಾಡ್ಕೊಂಡು ಬಿಗ್ ಬಾಸ್ ಮನೇಲಿ ಇರೋದು. ಇಂಥವನ್ನೆಲ್ಲ ಯಾಕೆ ಇಟ್ಕೊಂತಾರೋ? ಆಗ್ಲಗ್ಲ ಮನೆಯಿಂದ ಹೊರಗೆ ಹೋಗ್ತಾರೆ, ಮತ್ತೆ ಒಳಗ್ ಬರ್ತಾರೆ, ಆಟ ಆಡ್ತಾರೆ. ಇಂಥವ್ರೆಲ್ಲ ಬೇಡ. ಇವ್ರನ್ನ ಮನೆ ಕಳ್ಸ್ಬಿಡಿ ಒಂದೇ ಸಲ. ಇವ್ರು ಬೇಡವೇ ಬೇಡ ಗುರು. ಸುಮ್ನೆ ಏನೇನೋ ಮಾತಾಡ್ತಾರೆ. ಇವನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ತೀರಾ? ಈ ಬಿಗ್ ಬಾಸ್ ಟೀಮಿಗೆ ಏನ್ ಹೇಳ್ಬೇಕು ಅರ್ಥನೇ ಆಗಲ್ಲ. ಅದ್ ಏನ್ ಸೆಲೆಕ್ಷನ್ ಮಾಡ್ತಾರೋ ಕಂಟೆಸ್ಟೆಂಟ್ ನ ದೇವ್ರಿಗೆ ಗೊತ್ತು. ಅವ್ರು ಇವತ್ತು ವಿಚಾರಣೆಗೆ ಬಂದಿದ್ದಾರೆ ಕೋರ್ಟಿಗೆ. ಇವಾಗ ಮತ್ತೆ ವಾಪಸ್ ಬಿಗ್ ಬಾಸ್ ಮನೆಗೆ ಹೋಗ್ತಿದಾರಂತೆ. ಇದು ಇವಾಗ ಬರ್ತಿರೋ ಅಪ್ಡೇಟ್. ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಬೇಗ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ತರ ಹೊಸ ಅಪ್ಡೇಟ್ಸ್ ಎಲ್ಲ ಬೇಗ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋಂದಿಗೆ ಬರ್ತೀನಿ ಗುರು.